ಈಗಾಗಲೇ ಅದು ಟಿಂಕರಿಂಗು ಪೇಂಟಿಂಗು ಆಗಕ್ಕೆ ಶುರುವಾಗಿದೆ. ಇಂಜನ್ನೇ ಹಾಳಾದಾಗ ಇನ್ನೆಂಗೆ ಅದು ಮುಂದೆ ಸಾಗಲಿಕ್ಕೆ ಸಾಧ್ಯ ಇದೆ ನೋಡಿ. ನಾನು ಅದಕ್ಕೆ ಹೇಳಿದೆ, ವ್ಯಕ್ತಿ ಬದಲಾಗಬಹುದು, ವ್ಯವಸ್ಥೆ ಬದಲಾಗೋದಿದೆಯಲ್ಲ ಭಾಳ ಕಷ್ಟ. ಅದಾದಮೇಲೆ ಪರಿಸ್ಥಿತಿ ಹೆಂಗಾಗಿದೆ, ಒಂದು ಬುಟ್ಟಿಯಲ್ಲಿ ಒಂದು ಹಣ್ಣು ಕೆಟ್ಟೋದ್ರೆ ಇನ್ನು ಉಳಿದವು ಕೆಟ್ಟೋಗಬಾರ್ದು ಅಂತೇಳಿ ಎತ್ತಿ ಒಂದು ಬಿಸಾಕ್ಬಿಡ್ತಾರೆ. ಇಲ್ಲಿ ಬುಟ್ಟಿಯಲ್ಲಿ ಎಲ್ಲವೂ ಕೆಟ್ಟೋಗಿದೆ, ಯಾವುದೋ ಒಂದಿದ್ರೆ ಏನು ಮಾಡ್ತಾರೆ ಇನ್ನು ಅದನ್ನು? ಕಾಂಗ್ರೆಸ್ಸಿನ ಪರಿಸ್ಥಿತಿ ವಿಶೇಷ ನೋಡಿ. ಇಲ್ಲಿ ಯಾವ ಮುಖ್ಯಮಂತ್ರಿಗಳು ಹಿಂದುತ್ವದ ವಿರುದ್ಧವಾಗಿ ನಡ್ಕೊಳ್ತಿದ್ರಲ್ಲ, ಸಿದ್ದರಾಮಯ್ಯನವರು ಸೇರಿ 4 ಮುಖ್ಯಮಂತ್ರಿಗಳು ಈ ಒಂದೇ ತಿಂಗಳಿನಲ್ಲಿ ತಮ್ಮ ಸ್ಥಾನಗಳನ್ನು ಕಳ್ಕೊಂಡಿದ್ದಾರೆ. ಅವರು ಹಿಂದುತ್ವ ವಿರೋಧಿ ಅಲ್ಲ. ಇಲ್ಲ, ಅವರು ಸ್ಥಾನ ಬದಲಾಗಿದ್ದಾರೆ. ಇವರು ಎಲ್ಲ ಕಳ್ಕೊಂಡು ಹೊರಟೋಗಿದ್ದಾರೆ. ಯಾರು? ನಮಸ್ತೆ ಸದಾ ವತ್ಸಲೆ ಅಂತ ಹೇಳಿದ್ದಾರೆ ಅವರು. ಅದನ್ನು ಹೇಳಿದ್ದಾರೆ. ಕಾಂಗ್ರೆಸ್ ಮನುಷ್ಯ ನಮ್ಮ ತತ್ವಗಳಲ್ಲೂ ನನಗೆ ನಂಬಿಕೆ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಆರ್ ಎಸ್ ಎಸ್ನ ಶಾಖೆಗಳಿಗೆ ನಾನು ಹೋಗಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ಅವ್ರ ಸಿಂಬಲ್ಲೇ ಕೈ ಅಲ್ವಾ? ಇಲ್ಲ, ನಾವು ಇನ್ನೊಬ್ಬರು ನಂಬ್ಕೊಂಡು ರಾಜಕೀಯ ಮಾಡಲ್ಲ. ಕಾಂಗ್ರೆಸ್ನವ್ರು ನಂಬ್ಕೊಂಡು ಬಿಜೆಪಿ ಯಾವತ್ತೂ ಇಲ್ಲ. ದಲಿತ ನಾಯಕರಿಗೆ ಆ ತಾಕತ್ತಿಲ್ಲ ಕಾಂಗ್ರೆಸ್ಸಲ್ಲಿರೋರಿಗೆ. 80 ವರ್ಷದಿಂದ ಅದಾಗ್ತಿದೆ. ಅದನ್ನು ಕೇಳೋ ತಾಕತ್ತೇ ಇಲ್ಲ ಅವ್ರಿಗೆ. ಕೊಡೋದು ಎಲ್ಲಿಂದ ಬಂತು? ಯಾವ ಪಾರ್ಟಿಯವ್ರಿಗೆ? ಕಾಂಗ್ರೆಸ್ಗೆ 80 ವರ್ಷ ಬೇಕಾಗಿತ್ತ? 80 ವರ್ಷ ಬೇಕಾಗಿತ್ತ? ನಾನು ಒಂದು ಮಾತು ಹೇಳ್ತೇನೆ. ಈಗ ಅನೇಕರು ಇದ್ರಲ್ಲ ಪಕ್ಷದಲ್ಲಿ. ಸೊ ನೀವು ಎಷ್ಟೋ ಸಾರಿ ಹೇಳಿದಿರಿ ದಲಿತ ಮುಖ್ಯಮಂತ್ರಿ ಆಗುತ್ತೆ, ಹೋರಾಟವೂ ಕೂಡ ನಡೆದಿತ್ತು, ಕೊಟ್ಟಿಲ್ಲ.